ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾಲಿಗೇರಿ ಗ್ರಾಮದ ತೋಟದ ಶಾಲೆ ಸಮೀಪದಲ್ಲಿ ಇರುವ ಶ್ರೀ ಪರಮ ಪೂಜ್ಯ ಅರಿಕಟ್ಟಿ ರಾಮಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 25ನೇ ವರ್ಷದ ಧಾರ್ಮಿಕ ಕಾರ್ಯಕ್ರಮವನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಅದ್ದೂರಿಯಾಗಿ ಆಚರಿಸಲಾಗಿದೆ. ಕಳೆದ 25 ವರ್ಷಗಳಿಂದ ಗ್ರಾಮದ ಗುರು ಹಿರಿಯರು ಮತ್ತು ಭಕ್ತರು ತಾಯಿಯ ಆಶೀರ್ವಾದದೊಂದಿಗೆ ಈ ಧಾರ್ಮಿಕ ಪರಂಪರೆಯನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಈ ಹಿನ್ನೆಲೆ ನಡೆದ ಕಾರ್ಯಕ್ರಮದಲ್ಲಿ ತೋಟದ ಶಾಲೆ ಸುತ್ತಮುತ್ತಲಿನ ಮನೆತನೆಗಳ ಹೆಣ್ಣು ಮಕ್ಕಳು ಕುಂಭಮೇಳ ಹಾಗೂ ಆರತಿ ಮೇಳದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದಿದ್ದಾರೆ. ಶ್ರೀ ಪರಮ ಪೂಜ್ಯ ನಿಂಗಪ್ಪ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಬಳಿಕ ಕುಂಭಮೇಳ ಹಾಗೂ ಆರತಿ ಮೇಳಗಳೊಂದಿಗೆ ಮೆರವಣಿಗೆ ಮೂಲಕ ಶ್ರೀ ಕೊರಮ್ಮ ತಾಯಿಯ ದೇವಸ್ಥಾನಕ್ಕೆ ತೆರಳಲಾಗಿದೆ. ಅಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಹಳ್ಳಿ ಸೊಗಡಿನ ಡೊಳ್ಳಿನ ಮೇಳವು ಪ್ರಮುಖ ಆಕರ್ಷಣೆಯಾಗಿತ್ತು. ಡೊಳ್ಳಿನ ವಾದ, ಕುಂಭಮೇಳ ಹಾಗೂ ಆರತಿ ಮೇಳದ ಸಂಭ್ರಮದಿಂದ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಇದೇ ಸಂದರ್ಭದಲ್ಲಿ ಗುರು ಹಿರಿಯರು ಹಾಗೂ ಯುವಕ ಮಿತ್ರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ತೋಟದ ಶಾಲೆಯ ಸುತ್ತಮುತ್ತಲಿನ ಗುರು ಹಿರಿಯರು ಸೇರಿ ಹಾಲಿಗೇರಿ ಗ್ರಾಮದ ಹಲವು ಗಣ್ಯರು ಮತ್ತು ಗ್ರಾಮಸ್ಥರನ್ನ ಗೌರವಿಸಿ ಸನ್ಮಾನಿಸಲಾಗಿದೆ. ಗುರು ಹಿರಿಯರ ಮಾರ್ಗದರ್ಶನ ಹಾಗೂ ಯುವಕರ ಸೇವೆಯನ್ನ ಗುರುತಿಸಿ ನಡೆಸಿದ ಸನ್ಮಾನ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಆ ಶಾರದೆ ವಿದ್ಯಾತಾಯಿ, ಆ ವಿದ್ಯಾತಾಯಿಯಲ್ಲಿ ನಡೆದಂತ ಮುತ್ತು ಕುಮಾರರಿಗೆ ಧನ್ಯವಾದಗಳು. ಈಗ ಯಥಾ ಪ್ರಕಾರವಾಗಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಪ್ರಾರಂಭಿಸೋಣ. ಮೊದಲನೇದಾಗಿ ಇವತ್ತಿನ ವೇದಿಕೆಗೆ ಆಗಮಿಸಿ ಎಲ್ಲ ಗಣ್ಯಮಾನ್ಯರಿಗೆ ಒಂದು ಈ ತೋಟದ ಶಾಲೆಯ ಎಲ್ಲ ಗುರು ಹಿರಿಯರು ಹಾಗೂ ಯುವಕ ಮಿತ್ರರ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ, ಮಾಲಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ತೋಟದ ಶಾಲೆಯ ಎಲ್ಲ ಗುರು ಹಿರಿಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಬೇಕಾಗತ್ತೆ. ಯಾಕಂದ್ರೆ ತೋಟದ ಶಾಲೆ ಇಲ್ಲಿ ಇರುವಂತ ಎಲ್ಲ ಜನರು ಬಹಳ ಇಷ್ಟು ಒಗ್ಗಟ್ಟಾಗಿ, ಇಷ್ಟು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರಂದ್ರ ಅದೆಲ್ಲ ನಾವೆಲ್ಲ ಬಂದಂತ ಗುರು ಹಿರಿಯರೆಲ್ಲ ಬಹಳ ಸಂತೋಷ ಪಡುವಂತ ಸಂಗತಿ ಇರಲಿ. ಇವತ್ತಿನ ಒಂದು ಈ ಗಣವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂತ ಪೂಜ್ಯರು ಹಾಗೂ ಶ್ರೀರಾಮಸ್ವಾಮಿ ಅಜ್ಜನ ಅರ್ಚಕರು ಆದಂತ ಪರಮ ಪೂಜ್ಯ ಶ್ರೀ ನಿಂಗಪ್ಪಜ್ಜ ಕೇನ್ಕಟ್ಟಿ ಇವರಿಗೆ ಸನ್ಮಾನದೊಂದಿಗೆ ಮಾಲಾರ್ಪಣೆ ಶ್ರೀ ವಾಸುದೇವ ಲಕ್ಷ್ಮಪ್ಪ ಮಾರಗೌಡ್ರು ಇವರಿಂದ. ಧನ್ಯವಾದಗಳು ಶ್ರೀ ವಾಸುದೇವ ಮಾರಗೌಡರವರಿಗೆ. ಅದೇ ತೆರನಾಗಿ ಶ್ರೀ ರಾಮಸ್ವಾಮಿ ಕಟ್ಟಿಸ್ವಾಮಿ ಇವರ ಅರ್ಚಕರಾದಂತಹ ಶ್ರೀ ಮಾರುತಿ ಉಪ್ಪಾರ್ ಇವರನ್ನು ಕೂಡ ಹೃದಯ ತುಂಬಿ ಬರಮಾಡಿಕೊಳ್ಳುತ್ತಾ ಅವರಿಗೆ ಸನ್ಮಾನದೊಂದಿಗೆ ಮಾಲಾರ್ಪಣೆ
ಶ್ರೀ ಫಕೀರಪ್ಪ ಹುಗ್ಗಿ ಇವರಿಂದ. ನಮ್ಮ ಪ್ರಾಥಮಿಕ ಶಾಲೆಯ SDMC ಸದಸ್ಯರು ಹಾಗೂ ನಮ್ಮ ಗ್ರಾಮದ ಶ್ರೀ ಗುಡ್ಡದ ಮೇಗಿನ ದೇವರ ಅರ್ಚಕರು ಆದಂಥ ಶ್ರೀ ಯಲ್ಲಪ್ಪ ಧನ್ಯವಾದಗಳು. ಅದೇ ತೆರನಾಗಿ ವೇದಿಕೆ ಮೇಲೆ ಅತಿಥಿಗಳಾಗಿ ಆಗಮಿಸಿದಂಥ ಫಕೀರಪ್ಪ ಜನರು ಶ್ರೀ ರಾಮಸ್ವಾಮಿ ಮಂದಿರ, ಕಟ್ಟಿಸ್ವಾಮಿ ಮಂದಿರ, ತೋಟದ ಶಾಲೆ ಇವರನ್ನು ಕೂಡ ಹೃದಯ ತುಂಬಿ ಬರಮಾಡಿಕೊಳ್ತಾ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮ ಶ್ರೀ ಲಕ್ಷ್ಮಣ್ ಮಾರಗೌಡ ಇವರಿಂದ. ನೋಡ್ರಿ, ಇಲ್ಲಿ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಕೆರೂರಿನ ಪ್ರತಿಷ್ಠಿತ ಮನೆತನ ಅಂತಷ್ಟೇ ಹೇಳಿ, ಅವ್ರು ಪ್ರತಿಷ್ಠಿತ ವರ್ತಕರು ಹೌದು, ಪ್ರತಿಷ್ಠಿತ ಗಣ್ಯ ವ್ಯಾಪಾರಸ್ಥರು ಹೌದು. ಅಂತ ಒಂದು ಗಣ್ಯ ಮನೆತನದಲ್ಲಿ ಜನಿಸಿದಂತ ಶ್ರೀ ಗುರುಲಿಂಗಪ್ಪ ಗಟ್ಟದವರಿಗೆ ಮತ್ತೊಮ್ಮೆ ಹೃದಯ ತುಂಬಿ ಬರಮಾಡಿಕೊಳ್ತಾ ಅವರು ನಾಳೆ ಗದಗ ಜಿಲ್ಲೆಯಲ್ಲಿ ನಡೆಯುವಂತ ಸನ್ಮಾನ ಕಾರ್ಯಕ್ರಮಕ್ಕೆ ಅವರು ಪ್ರತಿಷ್ಠಿತ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಸುಯೋಗ ಶ್ರೀ ರಾಮಸ್ವಾಮಿ ಅರ್ಚನ ಆಶೀರ್ವಾದದೊಂದಿಗೆ ಮುಂದಿನ ಒಂದು ಎಲ್ಲ ಕೆಲಸಗಳು ಯಶಸ್ವಿಯಾಗಲಿ ಅಂತ ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು. ಧನ್ಯವಾದಗಳು. ಮಾಡಿದ್ರೆ ಚಂದ ಆಗತ್ತ. ಮುಂದೊಂದ ಈ ನಿಟ್ಟಿಗೆ ಒಂದು ಮಂಗಲ ಭವನ ಆಗೋದೈತಿ. ನೀವೆಲ್ಲರೂ ಒಕ್ಕಟ್ಟಿನಿಂದ ಮಾಡಿದ್ರೆ ಒಂದು ಮಂಗಲ ಭವನ ಮಾಡ್ರಿ. ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಎಲ್ಲ ಈ ತೂಜಲ್ ನಿಟ್ಟಿನಾರ ಆತು, ಹಾಲಿಗೆರ ಆತು, ಬಂದ್ ಇಲ್ಲಿ ನಾಲ್ಕು ಅಕ್ಕಿಕಾಯಿ ಇವ್ನು ಜಗದಾಗ ಅಕ್ಕಿಕಾಳು ಹಾಕೊಂಡಲ್ಲಿ ಮ್ಯಾನ್ ಕಾರ್ಯಕ್ರಮ ಮಾಡಿದ್ರೆ ನಿಮ್ಗೆ ಒಳ್ಳೇದಾಕತಿ ಆಕೈತಿ. ಪಟ್ಟಿಗೂ ಅನುಮಾನ ಎಲ್ಲ ಹುಟ್ಟತೈತಿ. ಹೆಣ್ಣು ತಟ್ಟಿ ಅಡ್ಡಾಡೋರು ಮಾಡೋರು ಮಾಡಿದ್ರೆ ಅದು ನಿಲ್ತೈತಂತ ಹೇಳ್ತೀನಿ. ಶ್ರದ್ಧಾನಂದ ಅಪ್ಪಾಜಿಯವರ ಪಾದದಲ್ಲಿ ಪಡೆಮಟ್ಟು, ಸಿದ್ಧಾರೂಢ ಅಪ್ಪಾಜಿಯವರ ಪಾದದಲ್ಲಿ ಪಡೆಮಟ್ಟು. ಯಾಕಂದ್ರೆ ಅವರ ಆಶೀರ್ವಾದದಿಂದ ಈ ಎಲ್ಲ ನಮ್ಮ ಹಾಲಿಗೇರಿ ಗ್ರಾಮ ಅನ್ನೋದು ಇದಕ್ಕೆ ಕಾಮಿ ವೇಳೆ ಬೆಳಗಟ್ಟಿ ಎಲ್ಲ ಅಕ್ಕಂದರು ಎಲ್ಲ ಹೆಣ್ಣುಮಕ್ಕಳು ಹತ್ಕೊಂಡು 2 ಗಂಟೆಗೆ ಕಾರ್ಯಕ್ರಮ ಮುಗಿಬೇಕು ಇದು. ಯಾಕಂದ್ರೆ ಈಗ ಟೈಮ್ ಆಗೋ ಭಾಳ ಆಗೈತಿ. ಆದ ಕಾರಣ ಈ ತೋಟದ ಶಾಲೆ ಒಳಗೆ ಇಂಥ ಕಾರ್ಯಕ್ರಮ ನಾವು ಸುಮಾರು ಈಗ 7-8 ವರ್ಷ ಆಗಿದ್ರು ಕೂಡ ನಾವು ಬಂದಿದ್ದಿಲ್ಲ. ಏನೋ ಈ ವರ್ಷ ಯಾಕೆ ಹುಟ್ಟೂರು ಅನ್ನೋದು ಮರಿಬಾರ್ದು. ಯಾಕೆ ಅವರು ಹುಟ್ಟೂರು ಅನ್ನೋದು ಅಂತಾದ ಭಾಳ ಹೆಮ್ಮೆಯಿಂದ, ಯಾಕೆ ಗುರು ಹಿರಿಯರು ಬಂದಾರ ಅಂದ ಬಳಿಕ ಸ್ವಲ್ಪ ಅವರಿಗೆ ಮಾನ್ಯತೆ ಕೊಡಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ 25 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಧಾರ್ಮಿಕ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುತ್ತಿರುವ ಗುರು ಹಿರಿಯರು, ಯುವಕರು ಹಾಗೂ ಗ್ರಾಮಸ್ಥರ ಕಾರ್ಯಕ್ಕೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದ ಸಮಾರೋಪದ ಬಳಿಕ ಗ್ರಾಮಸ್ಥರು ಹಾಗೂ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಗುರು ಹಿರಿಯರು, ಮಹಿಳೆಯರು, ಯುವಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಪೂರ್ಣಾನಂದ ಎಸ್ ಕುರಿ, ಎಜೆ ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.